ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ ಟು. ಸೊ ಮಳೆಗಾಲದಲ್ಲೂ ನಿಮ್ಮ ಮನೇಲಿ ಫಿಶ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಎಲ್ಲ ವರಿ ಮಾಡ್ತಾಯಿದ್ರೆ ನಿಮ್ಮ ಮನೇಲಿ ಮೊಟ್ಟೆ ಇದ್ದೇ ಇರುತ್ತಲ್ಲ. ಹಾಗಾದರೆ ಆ ಮೊಟ್ಟೆಯಿಂದ ನಾವು ಎಗ್ ಮಸಾಲ ಹೇಗೆ ಮಾಡೋದು ಅಂತ ಕಲಿಯುವ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡುವ. ಮೊಟ್ಟೆ ಮಸಾಲ ಮಾಡುವ ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ಮುಷ್ಟಿ ಒಣಮೆಣಸು, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತು ಒಂದು 1/4 ಟೀ ಸ್ಪೂನ್ ಮೆಂತೆ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ. ಇದೆಲ್ಲ ಮಿಕ್ಸಿಗೆ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಆಗಬೇಕು, ತರಿ ಆಗಬಾರ್ದು. ನೀರು ಹಾಕಿ ಸಣ್ಣಗೆ ರುಬ್ಬಿ ಬರಬೇಕು. ಇವಾಗ ನಮ್ಮದು ಒಳ್ಳೆ ರೆಡಿ ಆಗಿದೆ. ನಮ್ಮದಿದು ಒಳ್ಳೆ ಹೊಗೆ ಕೂಡ ಬರ್ತಾ ಇದೆ. ಸೊ ಇವಾಗ ನಾವು ಎಣ್ಣೆ ಹಾಕುವ. ಈ ಮಸಾಲ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು. 5 ಟೇಬಲ್ ಸ್ಪೂನ್ 5 ಟೇಬಲ್ ಸ್ಪೂನ್ ಎಣ್ಣೆ ಬೇಕು. ಅದಾದಮೇಲೆ ಕರಿಬೇವು ಸೊಪ್ಪು, ನಮಗೆ ಕರಿಬೇವಿನ ಸೊಪ್ಪು ಬೇಕು. ಎಷ್ಟು ಸಿಗ್ತದೆ ಅಷ್ಟು ಎಳ್ದು ಹಾಕಿ. ನಮ್ಮನೆಯಲ್ಲಿ ಮರ ಉಂಟು, 2-3 ಮರನೇ ಉಂಟು. ಹೀಗೆ ಪಟ ಅಂದು ಈಗ ಮಸಾಲ ಹಾಕಿ. ಈಗ ಪಟ ಅಂದಮೇಲೆ ನಾವು ಕಡ್ದಿರೋ ಮಸಾಲ ಹಾಕುವ. ಸ್ವಲ್ಪ ನೀರು, ಒಂದು ಮಿಕ್ಸಿಯಲ್ಲಿ ಮಸಾಲ ಹುರಿದಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಿವಾಗ ಒಳ್ಳೆ ಕುದಿ ಬರಬೇಕು. ಅಲ್ಲಿ ತನಕ ಹೀಗೆ ಇಟ್ಟು ಬಿಡುವ. ಸೊ ಮಿಕ್ಸಿಯಲ್ಲಿರೋ ಎಲ್ಲ ಮಸಾಲೆಗೆ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸರಿ ಫ್ರೈ ಆಗಬೇಕು. ಮಸಾಲ ತುಂಬ ಫ್ರೈ ಆಗಬೇಕು. ಸೊ ಅಮ್ಮ ಹೇಳ್ತಾರೆ ಈ ಮಸಾಲ ತುಂಬ ಫ್ರೈ ಆಗಬೇಕಂತೆ. ಒಂದು ಟೀ ಸ್ಪೂನ್ ಉಪ್ಪು, ನಾವು ಕೈಯಲ್ಲೇ ಉಪ್ಪು ಹಾಕೋದು. ಸೊ ನಿಮಗೆ ಅಳತೆ ಗೊತ್ತಾಗ್ತಿದ್ರೆ ಟೀ ಸ್ಪೂನನ್ನು ಯೂಸ್ ಮಾಡ್ಬೋದು. 1 ಟೀ ಸ್ಪೂನ್ ಹಾಕಿ ನೋಡಿ, ಉಪ್ಪು ಬೇಕಾದರೆ ಹಾಕಿ. ಮತ್ತು ಅಮ್ಮ ಜಾಸ್ತಿ ಯೂಸ್ ಮಾಡೋದು ಕಲ್ಲುಪ್ಪು, ಅದು ಟೇಸ್ಟ್ ಜಾಸ್ತಿ ಬರ್ತದಂತೆ. ದಪ್ಪ ಇಡಬೇಕು ಮಸಾಲೆ, ಸರಿ ಫ್ರೈ ಆಗಬೇಕು, ಎಣ್ಣೆ ಬಿಡಬೇಕು. ಸೊ ಈ ಮಸಾಲೆದು ಎಣ್ಣೆ ಬಿಡೋ ತನಕ ಹೀಗೆ ಫ್ರೈ ಆಗಲಿಕ್ಕೆ ಬಿಡಬೇಕು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಮನೆಯಲ್ಲೇ ಮಾಡಿ. ಇದು ಪೇಸ್ಟ್ ಮನೆಯಲ್ಲೇ ಮಾಡಿರೋದು. ನೀವು ಬೇಕಾದರೆ ಶಾಪಿಂದ ತಂದು ಅದು ಕೂಡ ಹಾಕ್ಬೋದು. ನಿಮಗೆ ಮನೆಯಲ್ಲಿ ಮಾಡಲಿಕ್ಕಾದರೆ ಅದು ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಇದು ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಆಗ್ತಾಯಿದೆ, ಹಾಗೆ ಅವ್ರದ್ದು DJ ಸೌಂಡ್ ತುಂಬ ಜೋರಾಗಿದೆ. ಸೊ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಆ ಮ್ಯೂಸಿಕನ್ನು. ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕಿದ್ದಾರೆ. ನಮ್ಮ ಮಸಾಲೆ ಕುದೀತಾ ಇದೆ. ಇಷ್ಟೇ, ಇದಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ವಾ? ಇದು ಜಸ್ಟ್ ಕುದಿಲಿಕ್ಕ. ಇದು ಒಳ್ಳೆ ಫ್ರೈ ಆಗಿ ಎಣ್ಣೆ ಬಿಡಬೇಕು. ಎಣ್ಣೆ ಬಿಟ್ಟಿದ ನಂತರ ಮಸಾಲ ಫ್ರೈ ಆಗಿದೆ ಅಂತ ಅರ್ಥ. ಸದ್ಯಕ್ಕೆ ನನಗೆ ಯಾವ ಎಣ್ಣೆ ಕಾಣಿಸ್ತಾ ಇಲ್ಲ. ಒಳ್ಳೆ ಫ್ರೈ ಆಗಬೇಕು, ತಿರ್ಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ತಿರ್ಸ್ತಾನೇ ಇರಬೇಕು. ಸಣ್ಣ ಬೆಂಕಿ ಸ್ಲೋ ಮಾಡಿ ಮೀಡಿಯಮ್ ಉರಿಯಲ್ಲಿ ಇಟ್ಟು ಬೆಂಕಿ ಸ್ವಲ್ಪ ಚಿಕ್ಕದೇ ಇಡಿ, ಇಲ್ಲಾಂದರೆ ಮಸಾಲೆ ತಳ
ಕರೆಕ್ಟ್ ಹೋಗ್ತಾ ಇದೆ. ಸ್ವಲ್ಪ ಉಪ್ಪು ನೋಡಬೇಕು, ಉಪ್ಪು ಚಪ್ಪೆ ಇದ್ದಲ್ಲಿ ಹಾಕಬೇಕು. ಉಪ್ಪು ಸರಿ ಉಂಟು. ಇನ್ನು ಸ್ವಲ್ಪ ಉಪ್ಪು ನೋಡಿದ್ರು ಸರಿ ಉಂಟು ಅಂತ ಹೇಳಿದರು. ಹಾಗೆ ಸ್ವಲ್ಪ ನಿಮಗೆ ಗೊತ್ತಾಗ್ತದಲ್ಲ ಉಪ್ಪು ಬೇಕಾ ಬೇಡವಾ ಅಂತ. ಈಗ ಮಸಾಲೆ ಹಾರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಮ್ಮ ಸ್ವಲ್ಪ ಉಪ್ಪು ಹಾಕಿದ್ರು, ಸ್ವಲ್ಪ ಚಪ್ಪೆ ಉಂಟು, ಸ್ವಲ್ಪ ಚೆಪ್ಪೆ ಆಯ್ತಂತೆ ಅವರಿಗೆ, ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ರು. ಮತ್ತು ಮಸಾಲೆ ಬಟರ್ಫ್ಲೈ ಥರ ಹಾರ್ತಾ ಇದೆ. ಸ್ವಲ್ಪ ಬೇವಿನ ಎಲೆ ಹಸಿಯಾಗಿ ಇರಬೇಕು, ಹಸಿಯಾಗಿ ಸ್ವಲ್ಪ ಹಾಕಬೇಕು. ಎಣ್ಣೆ ಸೈಡಲ್ಲಿ ಬಿಟ್ಟಿದೆ, ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ. ಇವಾಗ ಮಸಾಲೆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಇದು ಒಳ್ಳೆ ಫ್ರೈ ಆಗಿತ್ತು ಆಲ್ರೆಡಿ. ಸೊ ಇದಕ್ಕೆ ನಾವಿವಾಗ ಎಗ್ಗನ್ನು ಹಾಕೋ. ಎಗ್ ಮಾತ್ರ ಆಚೆ ಬದಿ ಹೊಡೆದೋಯ್ತು, ಈಚೆ ಬದಿ ಸರಿ ಇತ್ತು, ಹಂಗಿತ್ತು. ಅದು ಅಂದರೆ ಹೊರಗೆ ಬರುತ್ತೆ. ಇದೆ ಸ್ಕಿನ್ ತೆಗೋತಿಗೆ ಅದು ಕೆಲವುದು ಓಲ್ಡ್ ಮೊಟ್ಟೆ ಆದರೆ ಸ್ಕಿನ್ ಒಳ್ಳೆ ಬರುತ್ತೆ, ಇಲ್ಲದ್ರೆ ಸ್ಕಿನ್ನು ಸರಿ ಬರೋದಿಲ್ಲ. ಸೊ ಇದ್ರದ್ದು ಸ್ಕಿನ್ ಎಲ್ಲ ಒಡೆದೋಗಿತ್ತು, ಏನೇ ಆಗಲಿ ಮೊಟ್ಟೆನೇ. ಸೊ ನಾವಿವಾಗ ಮಸಾಲೆಗೆ ಹಾಕಿತ್ತು, ಮಸಾಲೆಯಲ್ಲಿ ಡೀಪ್ ಫ್ರೈ ಆಗ್ತಾ ಉಂಟು. ನೀವು ಮಸಾಲೆಗೆ ಹೀಗೆ ಹಾಕಿ ಮೊಟ್ಟೆ ಎಷ್ಟೊತ್ತಿಡ್ಬೇಕು ಇದನ್ನು? ಇದಾಯಿತು, ಈಗ ಆಯ್ತಾ? ಇದರಲ್ಲಿ ಹಾಕಬೇಕು. ಮುಗಿತಾ ಇದು? ಮುಗೀತು. ಸೊ ಇಷ್ಟೇ, ಸ್ವಲ್ಪ ಹೊತ್ತು ಆಮೇಲೆ ಮೊಟ್ಟೆ ಹಾಕಿ ಇಟ್ಟರೆ ಆಯಿತು. ಇವಾಗ ಮಸಾಲೆ ಎಲ್ಲ ಮೊಟ್ಟೆಗೆ ತಾಗ್ತದಲ್ಲ, ಹೀರ್ಕೊಳ್ತದಲ್ಲ. ಈ ಮೊಟ್ಟೆ ಮಸಾಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.